ಹಲೋ ವಿದ್ಯಾರ್ಥಿಗಳೇ, ಇವಾಗ ನಾನು ದ್ವಿತೀಯ PUC ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ 2 ಅಂಕದ ಅತಿ ಮುಖ್ಯ ಪ್ರಶ್ನೋತ್ತರಗಳನ್ನು ಕುರಿತು ಹೇಳಲಿದ್ದೇನೆ. ಈ ಒಂದು ವಿಡಿಯೋ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿದಾಗ ನೀವು 2 ಅಂಕದ 5 ಪ್ರಶ್ನೆಗಳಿಗೆ ಉತ್ತರವನ್ನು ಬಿಡಿಸ್ಬೋದು. ಅಂದರೆ ಎಕ್ಸಾಮ್ನಲ್ಲಿ 2 ಅಂಕದ 5 ಪ್ರಶ್ನೆಗಳಿಗೆ ಉತ್ತರ ಬಿಡಿಸಬೇಕಾಗುತ್ತೆ. 9 ಪ್ರಶ್ನೆಗಳಿರ್ತಕ್ಕಂಥದ್ದು. ಸೊ 5ಕ್ಕೆ ಉತ್ತರ ಬಿಡಿಸಿದಾಗ ಒಟ್ಟಾರೆಯಾಗಿ 10 ಅಂಕ ಪಡಿತೀರ. ಅಂದರೆ ಈ ವಿಡಿಯೋದಿಂದ ನೀವು ಇಲ್ಲಿ 10 ಅಂಕಗಳನ್ನು ಪಡಿಬಹುದು. ಹಾಗಾದರೆ ಆ ಪ್ರಶ್ನೆ ಮತ್ತು ಉತ್ತರ ಯಾವುವು ಅಂತ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಚಾನಲ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಹಾಗಾದರೆ ನೋಡ್ತಾ ಹೋಗೋಣ. ಇಲ್ಲಿ ಕ್ವಶನ್ ನಂಬರ್ 1 ನೋಡ್ತಾ ಇರ್ಬೋದಲ್ಲಿ, ಬ್ರಿಟಿಷರ ಕಾಲದಲ್ಲಿ ಭಾರತೀಯ ಗ್ರಾಮಗಳಲ್ಲಿ ಉಂಟಾದ 2 ಪರಿವರ್ತನೆಯನ್ನು ತಿಳಿಸಿ ಅಂತ ಇದೆ. ಸೊ ಇದರ ಉತ್ತರ ನೋಡಬೇಕಾದ್ರೆ ಜಮೀನ್ದಾರಿ ಪದ್ಧತಿ ಮತ್ತು ಗ್ರಾಮ ಪಂಚಾಯಿತಿಯ ಕಾರ್ಯಗಳನ್ನು ಅಧೀನ ಸಂಸ್ಥೆಗಳಿಗೆ ವರ್ಗಾಯಿಸಲಾಗಿದೆ. ಸಿಂಪಲ್ ಆಗಿ 2 ಪರಿವರ್ತನೆಗಳಂದರೆ, 1ನೇ ಪರಿವರ್ತನೆ ಜಮೀನ್ದಾರಿ ಪದ್ಧತಿ ಮತ್ತು ಗ್ರಾಮ ಪಂಚಾಯಿತಿ ಕಾರ್ಯಗಳನ್ನು ಅಧೀನ ಸಂಸ್ಥೆಗಳಿಗೆ ವರ್ಗಾಯಿಸಲಾಗಿದೆ. ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ನೆಕ್ಸ್ಟ್ ಒನ್ ಕ್ವಶನ್ ನಂಬರ್ 2 ನೋಡಬೇಕಾದ್ರೆ ಗ್ರಾಮೀಣ ಅಧ್ಯಯನದ 2 ಮಹತ್ವವನ್ನು ತಿಳಿಸಿ ಅಂತ ಇದೆ. ಸೊ ಗ್ರಾಮೀಣ ಅಧ್ಯಯನದ 2 ಮಹತ್ವವನ್ನು ಹೇಳಬೇಕಾದ್ರೆ ಫಸ್ಟ್ ಒನ್, ಕ್ಷೇತ್ರ ಕಾರ್ಯ ಅಧ್ಯಯನವು ಗ್ರಂಥ ಆಧಾರಿತ ಅಧ್ಯಯನಗಳ ದೋಷಗಳಿಗೆ ಪರಿಹಾರ ನೀಡುತ್ತದೆ. ಮತ್ತೊಮ್ಮೆ ನೆನ್ಪಿಟ್ಕೊಳ್ಳಿ, ಕ್ಷೇತ್ರ ಕಾರ್ಯ ಅಧ್ಯಯನವು ಗ್ರಂಥ ಆಧಾರಿತ ಅಧ್ಯಯನಗಳ ದೋಷಗಳಿಗೆ ಪರಿಹಾರ ನೀಡುತ್ತದೆ. ಸೆಕೆಂಡ್ ಒನ್, ಪರಿವರ್ತನೆಗೆ ಉದ್ದೇಶಪೂರ್ವಕ ಪ್ರತಿರೋಧ. ಸೆಕೆಂಡ್ ಏನಿದೆ, ಪರಿವರ್ತನೆಗೆ ಉದ್ದೇಶಪೂರ್ವಕ ಪ್ರತಿರೋಧ. ಥರ್ಡ್ ಕ್ವಶನ್ ನೋಡಬೇಕಾದ್ರೆ ದೇಶಪಾಂಡೆ ಮತ್ತು ಆರೋರ್ ಪ್ರಕಾರ ರೈತರ ಆತ್ಮಹತ್ಯೆಗೆ 2 ಕಾರಣಗಳನ್ನು ಬರೆಯಿರಿ ಅಂತ ಇದೆ. ಸೊ 2 ಕಾರಣಗಳ್ಯಾವಂದರೆ, ಒಂದು ಘಟನೆಗಳು, ಇನ್ನೊಂದು ಒತ್ತಡ ಕಾರಕಗಳು. ಉತ್ತರನಿದೆ, ಒಂದು ಘಟನೆಗಳು, ಇನ್ನೊಂದು ಒತ್ತಡ ಕಾರಕಗಳು. ನೆಕ್ಸ್ಟ್ ಒನ್ ಹೇಳಬೇಕಾದ್ರೆ ರೈತರ ಆತ್ಮಹತ್ಯೆಗೆ ಒತ್ತಡ ಕಾರಕಗಳು ಯಾವುವು ಅಂತ ಇದೆ. ಸೊ ಒತ್ತಡ ಕಾರಕಗಳು ಯಾವುವು ಅಂತಂದರೆ ಸರಿಯಾದ ಉತ್ತರ ಕುಟುಂಬದ ಅನಾರೋಗ್ಯ ಮತ್ತು ಸಾಲ ಅಂತ ಕರಿತೀವಿ. ಯಾವುವು? ಕುಟುಂಬದ ಅನಾರೋಗ್ಯ ಮತ್ತು ಸಾಲ. ನೆಕ್ಸ್ಟ್ ಒನ್ ನೋಡಬೇಕಾದ್ರೆ ರೈತರ ಆತ್ಮಹತ್ಯೆಗೆ ಪ್ರಚೋದಕಗಳು ಯಾವುವು ಅಂತ ಇದೆ. ಸೊ ಪ್ರಚೋದಕಗಳು ಯಾವುವು ಅಂತಂದರೆ ಘಟನೆಗಳು ಮತ್ತು ಒತ್ತಡ ಕಾರಕಗಳು ಅಂತಾಗುತ್ತೆ. ಇದು ಗ್ರಾಮೀಣ ಅಭಿವೃದ್ಧಿಯನ್ನು ವ್ಯಾಖ್ಯಾನಿಸಿ ಅಂತ ಇದೆ. ಸೊ ಗ್ರಾಮೀಣ ಅಭಿವೃದ್ಧಿ ಎಂದರೆ ಏನು ಅಂತ ನೋಡ್ತಾ ಹೋಗೋಣ. ಗ್ರಾಮೀಣ ಅಭಿವೃದ್ಧಿಯು ಗ್ರಾಮೀಣ ಭಾಗದ ಬಡವರ ಆರ್ಥಿಕ ಮತ್ತು ಸಾಮಾಜಿಕ ಒಳಿತಿನ ಸಾಧನೆ ಮತ್ತು ಗ್ರಾಮಗಳ ಸಮಗ್ರ ಅಭಿವೃದ್ಧಿಯನ್ನು, ಗ್ರಾಮೀಣ ಜನತೆಯ ಜೀವನ ಮಟ್ಟದ ಸುಧಾರಣೆಯನ್ನು ಸೂಚಿಸುತ್ತದೆ. ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಳಿ, ಗ್ರಾಮೀಣ ಭಾಗದ ಬಡವರ ಆರ್ಥಿಕ ಸಾಮಾಜಿಕ ಒಳಿತಿನ ಸಾಧನೆ ಮತ್ತು ಸಮಗ್ರ ಅಭಿವೃದ್ಧಿಯನ್ನು, ಗ್ರಾಮೀಣ ಜನತೆ ಜೀವನ ಮಟ್ಟದ ಸುಧಾರಣೆಯನ್ನು ಗ್ರಾಮೀಣ ಅಭಿವೃದ್ಧಿಯು ಸೂಚಿಸುತ್ತದೆ. ಇಷ್ಟು ಬರೆದ್ರೆ ಆಯಿತು. ಅಥವಾ ಗ್ರಾಮೀಣ ಪ್ರದೇಶದಲ್ಲಿ ಆರ್ಥಿಕ ಸಾಮಾಜಿಕ ಮೂಲಸೌಕರ್ಯಗಳು ಒದಗಿಸುವುದಕ್ಕೂ ಸಹ ನಾವು ಗ್ರಾಮೀಣ ಅಭಿವೃದ್ಧಿ ಅಂತ ಕರಿತೀವಿ. ನೆಕ್ಸ್ಟ್ ಒಂದು ಹೇಳಬೇಕಾದ್ರೆ ಭೂ ಸುಧಾರಣೆಯ 2 ಉದ್ದೇಶಗಳನ್ನು ತಿಳಿಸಿ ಅಂತ ಇದೆ. ಸೊ 2 ಉದ್ದೇಶಗಳು ಯಾವಂದರೆ ಮಧ್ಯವರ್ತಿಗಳ ನಿಷೇಧ, ಇನ್ನೊಂದು ಗೇಣಿ ಸುಧಾರಣೆ. ಉತ್ತರನಿದೆ, ಮಧ್ಯವರ್ತಿಗಳ ನಿಷೇಧ ಮತ್ತು ಗೇಣಿ ಸುಧಾರಣೆ ಅಂತ ಇದೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಬೇಕಾದ್ರೆ ಪ್ರಜಾಪ್ರಭುತ್ವದ ವಿಕೇಂದ್ರೀಕರಣ ಎಂದರೇನು ಅಂತ ಇದೆ. ಪ್ರಜಾಪ್ರಭುತ್ವದ ವಿಕೇಂದ್ರೀಕರಣ ಎಂದರೆ ಪಂಚಾಯತ್ ರಾಜ್ ವ್ಯವಸ್ಥೆ ಪ್ರಜಾಪ್ರಭುತ್ವದ ಮೂಲ ಘಟಕವಾಗಿ ರಾಜಕೀಯದಲ್ಲಿ ಕ್ರಿಯಾಶೀಲವಾಗಿ ಭಾಗವಹಿಸುವ ಅಧಿಕಾರ ವಿಕೇಂದ್ರೀಕರಣ ಎಂದು ಕರೆಯುತ್ತೇವೆ. ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಳಿ, ಇಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯ ಪ್ರಜಾಪ್ರಭುತ್ವದ ಮೂಲ ಘಟಕವಾಗಿ ರಾಜಕೀಯದಲ್ಲಿ ಕ್ರಿಯಾಶೀಲವಾಗಿ ಭಾಗವಹಿಸುವ ಅಧಿಕಾರ ವಿಕೇಂದ್ರೀಕರಣ ಎಂದು ಕರೆಯುತ್ತೇವೆ. ನೆಕ್ಸ್ಟ್ ಹೇಳಬೇಕಾದ್ರೆ ಗ್ರಾಮ ಪಂಚಾಯಿತಿಯ 2 ಕಾರ್ಯಗಳನ್ನು ತಿಳಿಸಿ ಅಂತ ಇದೆ. ಸೊ ಗ್ರಾಮ ಪಂಚಾಯಿತಿ ಕಾರ್ಯಗಳು ನಿಮಗೆಲ್ಲ ಸುಲಭವಾಗಿ ಗೊತ್ತಿರುತ್ತೆ. ಕುಡಿಯುವ ನೀರಿನ ಸೌಲಭ್ಯ ಮತ್ತು ಸಣ್ಣ ನೀರಾವರಿಯ ನಿರ್ವಹಣೆ, ಚರಂಡಿ ವ್ಯವಸ್ಥೆ, ಈ ರೀತಿ ಅನೇಕ ಕಾರ್ಯಗಳು ಬರುತ್ತವೆ. ಅದರಲ್ಲಿ ಯಾವುದಾದರೂ 2 ಬರಿಬೇಕು. ಪಂಚಾಯಿತಿ ಏನು ಕಾರ್ಯ ಮಾಡುತ್ತೆ ಅಂತ 2 ಕಾರ್ಯಗಳನ್ನು ಬರಿಬೇಕು. ನೆಕ್ಸ್ಟ್ ಒನ್, ಕೊಳಚೆ ಪ್ರದೇಶಗಳ ಬೆಳವಣಿಗೆಗೆ 2 ಕಾರಣಗಳನ್ನು ನೀಡಿ ಅಂತ ಇದೆ. ಸೊ ಏನನ್ನು ಬರಿಬೇಕಂದ್ರೆ ನಗರದಲ್ಲಿ ಉದ್ಯೋಗಗಳ ಲಭ್ಯತೆ, ವಸತಿಯನ್ನು ಬೇಡಿಕೆಗೆ ಅನುಸಾರವಾಗಿ ಪೂರೈಸಲಾಗದ ಸ್ಥಿತಿ. ಏನಿದೆ ಇಲ್ಲಿ 2 ಕಾರಣಗಳು. ಫಸ್ಟ್ ಒನ್ ನಗರದಲ್ಲಿ ಉದ್ಯೋಗಗಳ ಲಭ್ಯತೆ, ಸೆಕೆಂಡ್ ಒನ್ ವಸತಿಯನ್ನು ಬೇಡಿಕೆಗೆ ಅನುಸಾರವಾಗಿ ಪೂರೈಸಲಾಗದ ಸ್ಥಿತಿ. ನೆಕ್ಸ್ಟ್ ಒನ್ ಹೇಳಬೇಕಾದ್ರೆ ಕೈಗಾರಿಕಾ ಅಪಘಾತಗಳು ಮತ್ತು ರೋಗಗಳ ಬಗ್ಗೆ ತಿಳಿಸಿ ಅಂತ ಇದೆ. ಕೈಗಾರಿಕಾ ಅಪಘಾತಗಳು ಕೈಗಾರೀಕರಣದ ಮತ್ತೊಂದು ಅಪಾಯ,
ಉದಾಹರಣೆಯಾಗಿ ನಾವು ಹೇಳಬೇಕಾದ್ರೆ ಭೂಪಾಲ್ ಅನಿಲ ದುರಂತ ಕೈಗಾರಿಕಾ ದುರಂತಗಳ ಮೈಲಿಗಲ್ಲಾಗಿದೆ. 1984 ಡಿಸೆಂಬರ್ 2ರಂದು ಭೂಪಾಲ್ ನಗರದ ಯೂನಿಯನ್ ಕಾರ್ಬೈಡ್ ಕಂಪನಿಯಲ್ಲಿ ವಿಷಪೂರಿತ ಅನಿಲ ಮಿಥೈಲ್ ಐಸೋನೇಟ್ ಸೋರುವಿಕೆಯಿಂದ 16,000ದಿಂದ 30,000 ಜನ ಸಾವಿಗೀಡಾಗಿ ಲಕ್ಷಾಂತರ ಜನ ಅನಾರೋಗ್ಯ ಪೀಡಿತರಾಗಿದ್ದರು. ಇದು ಕೈಗಾರಿಕಾ ಅಪಘಾತಗಳ ಬಗ್ಗೆ ನೀವು ನೆನಪಿಡಬೇಕಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಹೇಳಬೇಕಾದ್ರೆ ಭಾರತೀಯ ಗ್ರಾಮಗಳ 2 ಲಕ್ಷಣಗಳನ್ನು ತಿಳಿಸಿ ಅಂತ ಇದೆ. ಸೊ ಭಾರತೀಯ ಗ್ರಾಮಗಳ 2 ಲಕ್ಷಣಗಳ ಬಗ್ಗೆ ಹೇಳಬೇಕಾದ್ರೆ ಮೊದಲನೆಯ ಲಕ್ಷಣ ಗಾತ್ರದಲ್ಲಿ ಚಿಕ್ಕದು ಮತ್ತು ಪ್ರಾಥಮಿಕ ಸಂಬಂಧಗಳ ಪ್ರಾಮುಖ್ಯತೆ. ಇಷ್ಟು ನೆನ್ಪಿಟ್ರೆ ಸಾಕು. ನೆಕ್ಸ್ಟ್ ಒಂದು ಹೇಳಬೇಕಾದ್ರೆ ಭಾರತೀಯ ನಗರಗಳ 2 ಸಮಸ್ಯೆಗಳನ್ನು ತಿಳಿಸಿ ಅಂತ ಇದೆ. ಸೊ ಭಾರತದ ನಗರಗಳ 2 ಸಮಸ್ಯೆಗಳೇನೆಂದರೆ ಕೊಳಚೆ ಪ್ರದೇಶಗಳು ಮತ್ತು ನಗರ ಬಡತನ, ನಿರುದ್ಯೋಗ, ವಸತಿ ಸಮಸ್ಯೆ. ಈ 4ರಲ್ಲಿ ಯಾವುದಾದರೂ 2ಕ್ಕೆ ಉತ್ತರ ಬರೆದ್ರೆ ಸಾಕು. ನಾನು ಇವಾಗೇನು ಹೇಳ್ತಾ ಇದ್ದೀನಲ್ಲ, ಈ ಅಧ್ಯಾಯದಿಂದ 2 ಅಂಕದ 2 ಪ್ರಶ್ನೆಗಳು ಬರುತ್ತೆ. ಅಂದರೆ 4 ಅಂಕ ಪಡಿತೀರ. 1 ಅಂಕದ 2 ಪ್ರಶ್ನೆಗಳು ಬರುತ್ತೆ. ಅವುಗಳಿಗೂ ಸಹ ನೀವು ಇಲ್ಲಿ ಉತ್ತರ ಬಿಡಿಸಬಹುದು. ಇವುಗಳನ್ನು ಓದಿಕೊಂಡಾಗ ಇವೇ ಕೆಲವೊಂದು 1 ಅಂಕಗಳಿಗೆ ಬರುತ್ತೆ. ಅಂದರೆ 2 ಪ್ಲಸ್ ಏನಾಗುತ್ತೆ ಇಲ್ಲಿ 1 ಅಂಕದ 2 ಪ್ರಶ್ನೆ, 2 ಅಂಕದ 2 ಅಂದರೆ 6 ಅಂಕಗಳು ನಿಮಗೆ ಕವರ್ ಆಗಬಹುದು. ಅದಕ್ಕೋಸ್ಕರ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಕೇವಲ ಈ ಅಧ್ಯಾಯದಿಂದ ಇಡೀ ವಿಡಿಯೋ ನೋಡೋದ್ರಿಂದ ನಿಮಗೆ ಸುಮಾರು 10ಕ್ಕಿಂತ ಹೆಚ್ಚು ಅಂಕಗಳು ಕವರ್ ಆಗ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ ನೋಡಬೇಕಾದ್ರೆ ಯಾವುದಾದರೂ 2 ಗ್ರಾಮೀಣಾಭಿವೃದ್ಧಿಯ ಕಾರ್ಯಗಳನ್ನು ತಿಳಿಸಿ ಅಂತ ಇದೆ. ಸೊ ಗ್ರಾಮೀಣಾಭಿವೃದ್ಧಿ ಕಾರ್ಯಗಳು ಯಾವಂದರೆ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮ. ಒಂದು ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮ, ಇನ್ನೊಂದು MGNAREGA ಅಂತಿದೆ, ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್ ಅಂತ ಕರಿತೀವಿ. ಇಷ್ಟು ನೆನ್ಪಿಟ್ರೆ ಸಾಕು. ನೆಕ್ಸ್ಟ್ ಒನ್ ಕೊಳಚೆ ಪ್ರದೇಶ ಎಂದರೇನು ಅಂತ ಇದೆ. ಉತ್ತರ ಏನು ಬರಿಬೇಕಂದ್ರೆ ಶಿಥಿಲ ಕಟ್ಟಡಗಳು, ಜನದಟ್ಟಣೆ, ಅಸಮರ್ಪಕ ಕಟ್ಟಡಗಳು, ಕಿರಿದಾದ ಓಣಿಗಳು, ಅಸಮರ್ಪಕ ಗಾಳಿ ಬೆಳಕು, ಶೌಚಾಲಯ ಮತ್ತು ಸ್ನಾನಗೃಹದ ಅಭಾವ, ಸಮುದಾಯ ಸೌಕರ್ಯಗಳ ಕೊರತೆ. ಇವುಗಳ ಯಾವುದಾದರೂ ಒಂದು ಲಕ್ಷಣ ಪ್ರದೇಶಕ್ಕೆ ಏನಂತೀವಿ ಕೊಳಚೆ ಪ್ರದೇಶ ಅಂತ ಕರಿತೀವಿ. ಸರಿಯಾಗಿ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಒನ್ ಹೇಳಬೇಕಾದ್ರೆ ಕೊಳಚೆ ಪ್ರದೇಶದ 2 ಲಕ್ಷಣಗಳು ಇದೆ. ಈಗ ಮೇಲ್ಗಡೆ ಓದಿದ್ದೀವಲ್ಲ, ಅವೇ ಲಕ್ಷಣದಲ್ಲಿ ಕಾಪಿ ಪೇಸ್ಟ್ ಮಾಡ್ತಕ್ಕಂಥದ್ದು. ಶಿಥಿಲವಾದ ಕಟ್ಟಡಗಳು ಮತ್ತು ಮೂಲ ಸೌಕರ್ಯಗಳ ಕೊರತೆ. ಏನು ಬರಿಬೇಕು? ಶಿಥಿಲವಾದ ಕಟ್ಟಡ ಮತ್ತು ಮೂಲ ಸೌಕರ್ಯದ ಕೊರತೆ. ನೆಕ್ಸ್ಟ್ ಒನ್ ಹೇಳಬೇಕಾದ್ರೆ ವಿಶೇಷ ಆರ್ಥಿಕ ವಲಯವನ್ನು ವ್ಯಾಖ್ಯಾನಿಸಿ ಅಂತ ಈ ಅಧ್ಯಾಯದಿಂದ ಕೊನೆಯ ಪ್ರಶ್ನೆ ಇದೆ. ಇದು 5ನೇ ಅಧ್ಯಾಯದ ಪ್ರಶ್ನೆ ಆಗಿರ್ತಕ್ಕಂಥದ್ದು. ವಿಶೇಷ ಆರ್ಥಿಕ ವಲಯ, ಸ್ಪೆಷಲ್ ಎಕನಾಮಿಕ್ ಝೋನ್ ಅಂತ ಕರಿತೀವಿ. ವಿಶೇಷ ಆರ್ಥಿಕ ವಲಯ ಎಂದರೆ ನಿರ್ದಿಷ್ಟ ಭೌಗೋಳಿಕ ಪ್ರದೇಶಕ್ಕೆ ಮೀಸಲಾಗಿದ್ದ ರಫ್ತು ಉದ್ದೇಶಕ್ಕಾಗಿ ವಸ್ತುಗಳು ಮತ್ತು ಸೇವೆಗಳ ಉತ್ಪಾದನೆಗೆ ಮಾಡುವುದು ಹಾಗೂ ದೇಶದ ವಿವಿಧ ಭಾಗಗಳಿಗೆ ಅನ್ವಯವಾಗುವ ಆರ್ಥಿಕ ಮತ್ತು ಇನ್ನಿತರ ನೀತಿ ನಿಯಮಗಳಿಗಿಂತಲೂ ವಿಶಿಷ್ಟವಾದ ಪ್ರತ್ಯೇಕವಾದ ಆರ್ಥಿಕ ಧೋರಣೆಯನ್ನು ಹೊಂದಿರುವ ಔದ್ಯೋಗಿಕ ಪ್ರದೇಶವನ್ನು ವಿಶೇಷ ಆರ್ಥಿಕ ವಲಯ ಎಂದು ಕರೆಯುತ್ತೇವೆ. ಇಲ್ಲಿ ಸ್ಕ್ರೀನ್ ಮೇಲಿದೆ, ನೋಡ್ತಾ ಇರ್ಬೋದು. ತುಂಬ ಸುಲಭವಾಗಿರ್ತಕ್ಕಂಥದ್ದು. ಇಷ್ಟು ನೆನಪಿಟ್ಕೊಳ್ಳೋದಕ್ಕೆ SEZ ಅಂತ ಸಹ ಕರೀತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ ಕೃಷಿ ಮತ್ತು ಕೃಷಿ ಸಂಬಂಧಿತ ವೃತ್ತಿಗಳನ್ನು ತಿಳಿಸಿ ಅಂತ ಇದೆ. ಸೊ ಕೃಷಿ ಮತ್ತು ಕೃಷಿ ಸಂಬಂಧಿತ ವೃತ್ತಿಗಳು ಯಾವಂತಂದರೆ ಕೃಷಿ, ಪಶುಪಾಲನೆ ಮತ್ತು ರೇಷ್ಮೆ ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಇತ್ಯಾದಿಗಳಿಗೆ ಏನಂತೀವಿ ಇಲ್ಲಿ ಕೃಷಿ ಮತ್ತು ಕೃಷಿ ಸಂಬಂಧಿತ ವೃತ್ತಿಗಳು ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಅಧ್ಯಾಯ 8. ಇದರಿಂದ 2 ಅಂಕದ 2 ಪ್ರಶ್ನೆಗಳು ಬರ್ತಕ್ಕಂಥದ್ದು. 2 ಅಂಕದ 2 ಪ್ರಶ್ನೆಗಳು ಅಂತಂದರೆ ಇಲ್ಲಿ ಒಟ್ಟಾರೆಯಾಗಿ 4 ಅಂಕಗಳು ಕವರ್ ಆಗ್ತಕ್ಕಂಥದ್ದು. ಅದರ ಜೊತೆಗೆ 1 ಅಂಕದ 1 ಪ್ರಶ್ನೆ ಸಹ ಬರುತ್ತೆ. ಅಂದರೆ ಈ ಅಧ್ಯಾಯದಿಂದ ಸುಮಾರು ಇಷ್ಟು ಓದ್ಕೊಂಡ್ರೆ 5 ಅಂಕ ಕವರ್ ಆಗ್ತಕ್ಕಂಥದ್ದು. ಫಸ್ಟ್ ಒನ್ ನೋಡಬೇಕಾದ್ರೆ ಸಂಸ್ಕೃತಾನುಕರಣವನ್ನು ವ್ಯಾಖ್ಯಾನಿಸಿ ಅಂತ ಇದೆ. ಸಂಸ್ಕೃತಾನುಕರಣ ಅಂತಂದರೆ ಜಾತಿಯ ಏಣಿ ಶ್ರೇಣಿಯಲ್ಲಿ ತನ್ನ ಅಂತಸ್ತನ್ನು ಹೆಚ್ಚಿಸಿಕೊಳ್ಳುವ ಉದ್ದೇಶದಿಂದ ಕೆಳಜಾತಿಯ ಜನರು ಸಸ್ಯಾಹಾರಿಗಳಾಗಿ ಮದ್ಯಪಾನವನ್ನು ತ್ಯಜಿಸಿ ಒಂದೆರಡು ತಲೆಮಾರುಗಳಲ್ಲಿ ತನ್ನ ಜಾತಿಯ ಸ್ಥಾನಮಾನವನ್ನು ಹೆಚ್ಚಿಸಿಕೊಳ್ಳಲು
ಉನ್ನತ ಜಾತಿಯನ್ನು ಅನುಕರಣೆ ಮಾಡುವ ಸ್ಥಿತಿಯನ್ನು ಸಂಸ್ಕೃತ ಅನುಕರಣ ಎಂದು ಕರೆಯುತ್ತೇವೆ. ಇನ್ನೊಮ್ಮೆ ನೆನ್ಪಿಟ್ಕೊಳ್ಳಿಲ್ಲಿ, ಕೆಳಜಾತಿಯ ಜನರು ಸಸ್ಯಾಹಾರಿಗಳಾಗಿ ಮದ್ಯಪಾನವನ್ನು ತ್ಯಜಿಸಿ ಒಂದೆರಡು ತಲೆಮಾರು ತನ್ನ ಜಾತಿ ಸ್ಥಾನಮಾನವನ್ನು ಹೆಚ್ಚಿಸಿಕೊಳ್ಳಲು ಉನ್ನತ ಜಾತಿ ಅನುಕರಣೆ ಮಾಡೋದಕ್ಕೆ ಏನಂತೀವಿ? ಸಂಸ್ಕೃತ ಅನುಕರಣ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್ ನೋಡ್ತಾ ಇರ್ಬೋದು ಇಲ್ಲಿ, ಪಾಶ್ಚಿಮಾತ್ಯಕರಣವನ್ನು ವ್ಯಾಖ್ಯಾನಿಸಿ ಅಂತ ಇದೆ. ಸೊ ಪಾಶ್ಚಿಮಾತ್ಯಕರಣ ಅಂತಂದರೆ ಭಾರತದ ಸಮಾಜ ಮತ್ತು ಸಂಸ್ಕೃತಿಯಲ್ಲಿ ಬ್ರಿಟಿಷರು ಸುಮಾರು 150ಕ್ಕೂ ಅಧಿಕ ವರ್ಷಗಳ ಆಳ್ವಿಕೆಯಿಂದಾಗಿ ಸಂಭವಿಸಿರುವ ಪರಿವರ್ತನೆಗಳನ್ನು ಸೂಚಿಸುತ್ತದೆ ಮತ್ತು ಈ ಪರಿವರ್ತನೆಗಳು 3 ಪ್ರಮುಖ ಕ್ಷೇತ್ರಗಳಲ್ಲಿ ವಿವಿಧ ಹಂತಗಳಲ್ಲಿ ಸಂಭವಿಸಿವೆ. ಅವುಗಳು ತಂತ್ರಜ್ಞಾನ, ಸಾಮಾಜಿಕ ಸಂಸ್ಥೆಗಳು ಮತ್ತು ಸಾಮಾಜಿಕ ಮೌಲ್ಯಗಳು ಅಂತ ಕರಿತೀವಿ. ಈ ಬದಲಾವಣೆಗಳೇನು ಸಂಭವಿಸಿವೆಲ್ಲ ಇವುಗಳಿಗೆ ಏನಂತ ಕರಿತೀವಿ ನಾವಿಲ್ಲಿ? ಪಾಶ್ಚಿಮಾತ್ಯಕರಣ ಅಂತ ಕರಿತೀವಿ. ಯಾವ ಬದಲಾವಣೆಗಳಲ್ಲಿ? 3 ಪ್ರಮುಖ ಹಂತಗಳಿವೆ. ಯಾವುವು? ತಂತ್ರಜ್ಞಾನ, ಸಾಮಾಜಿಕ ಸಂಸ್ಥೆ, ಸಾಮಾಜಿಕ ಮೌಲ್ಯಗಳು. ನೆಕ್ಸ್ಟ್ ಒನ್ ನೋಡಬೇಕಾದ್ರೆ ಆಧುನೀಕರಣವನ್ನು ವ್ಯಾಖ್ಯಾನಿಸಿ ಅಂತ ಇದೆ. ಸೊ ಆಧುನೀಕರಣ ಅಂತಂದರೆ ಏನು ಅಂತ ನೋಡ್ತಾ ಹೋಗೋಣ. ಈ ಪರಿಕಲ್ಪನೆ ಧನಾತ್ಮಕ ಮತ್ತು ಅಭಿಲಾಷಯುಕ್ತವಾದ ಮೌಲ್ಯಗಳೊಂದಿಗೆ ನಿಕಟ ಸಂಪರ್ಕ ಹೊಂದಿದೆ. ಡೇನಿಯಲ್ ಲರ್ನರ್ ಅವರ ಪ್ರಕಾರ ಆಧುನೀಕರಣ ಸಾಮಾಜಿಕ ಪರಿವರ್ತನೆಯ ಪ್ರಕ್ರಿಯೆಯಾಗಿದ್ದು ಕಡಿಮೆ ಅನಭಿವೃದ್ಧಿ ಸಮಾಜಗಳು ಮುಂದುವರಿದ ಸಮಾಜಗಳ ಅನುಕರಣೆ ಮಾಡುವುದಾಗಿದೆ. ಅಂದರೆ ಮುಂದುವರಿದ ಸಮಾಜಗಳ ಅನುಕರಣೆ ಮಾಡುವುದಕ್ಕೆ ಏನಂತಾರೆ ಇಲ್ಲಿ? ಆಧುನೀಕರಣ ಅಂತ ಕರೀತಾರೆ. ನೆಕ್ಸ್ಟ್ ಒನ್ ನೋಡಬೇಕಾದ್ರೆ ಜಾಗತೀಕರಣವನ್ನು ವ್ಯಾಖ್ಯಾನಿಸಿ ಅಂತ ಇದೆ. ಸೊ ಜಾಗತೀಕರಣ ಅಂದರೆ ಜಗತ್ತಿನ ಎಲ್ಲ ಸಮಾಜಗಳಲ್ಲಿ ಪರಸ್ಪರ ಅವಲಂಬನೆಯನ್ನು ಸೂಚಿಸುತ್ತದೆ. ಸರಳವಾಗಿ ಹೇಳಬೇಕಾದ್ರೆ ಪ್ರತಿಯೊಂದು ಸಮಾಜವು ಜಗತ್ತಿನಾದ್ಯಂತ ಏಕರೀತಿ ಸಂಸ್ಕೃತಿ ಮತ್ತು ಆರ್ಥಿಕ ಹಿತಾಸಕ್ತಿ ಹರಡುವಿಕೆಯ ಸಂಕೇತವೇ ಏನಂತ ಕರಿತೀವಿ ನಾವಿಲ್ಲಿ? ಜಾಗತೀಕರಣ ಅಂತ ಕರಿತೀವಿ. ಅಥವಾ ಜಗತ್ತಿನೊಂದಿಗೆ ಸಂಪರ್ಕ ಹೊಂದುವುದಕ್ಕೂ ಸಹ ನಾವೇನಂತ ಕರಿತೀವಿ? ಜಾಗತೀಕರಣ ಅಂತ ಕರಿತೀವಿ. ಅದಕ್ಕೆ ಜಗತ್ತಿನೊಂದಿಗೆ ಹೊಂದುವ ಸಂಪರ್ಕಕ್ಕೆ. ನೆಕ್ಸ್ಟ್ ಒಂದು ಹೇಳಬೇಕಾದ್ರೆ ಪಾಶ್ಚಿಮಾತ್ಯೀಕರಣದ ಯಾವುದಾದರೂ 2 ಕ್ಷೇತ್ರಗಳನ್ನು ಹೆಸರಿಸಿ ಅಂತ ಇದೆ. ಸೊ ಪಾಶ್ಚಿಮಾತ್ಯಕರಣದ 2 ಕ್ಷೇತ್ರಗಳು ಯಾವಂದರೆ ತಂತ್ರಜ್ಞಾನ ಮತ್ತು ಇನ್ನೊಂದು ಸಂಸ್ಥೆಗಳು. ಯಾವುದು? ತಂತ್ರಜ್ಞಾನ ಮತ್ತು ಸಂಸ್ಥೆಗಳು. ನೆಕ್ಸ್ಟ್ ಒಂದು ಹೇಳಬೇಕಾದ್ರೆ MN ಶ್ರೀನಿವಾಸ್ ಅವರು ರಚಿಸಿದ ಯಾವುದಾದರೂ 2 ಗ್ರಂಥಗಳನ್ನು ತಿಳಿಸಿರಿ ಅಂತ ಇದೆ. ಸೊ 2 ಗ್ರಂಥಗಳು ಯಾವುವು ಅಂತಂದರೆ ದ ರಿಮೆಂಬರ್ಡ್ ವಿಲೇಜ್ ಒಂದು, ಇನ್ನೊಂದು ರಿಲಿಜನ್ ಆ್ಯಂಡ್ ಸೊಸೈಟಿ ಅಮಾಂಗ್ ದ ಕಾರ್ಕ್ಸ್ ಆಫ್ ಸೌತ್ ಇಂಡಿಯಾ ಅಂತ ಇದೆ. ಸೊ ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ನೆಕ್ಸ್ಟ್ ಹೇಳಬೇಕಾದ್ರೆ ಆಧುನೀಕರಣಕ್ಕೆ ಕಾರಣವಾದ 4 ಅಂಶಗಳನ್ನು ತಿಳಿಸಿರಿ ಅಂತ ಇದೆ. ಸೊ ಆಧುನೀಕರಣಕ್ಕೆ ಕಾರಣವಾದ 4 ಅಂಶಗಳು ಯಾವಂದರೆ ಶಿಕ್ಷಣ ಮತ್ತು ಸಂವಹನ. ಶಿಕ್ಷಣ ಮತ್ತು ಸಂವಹನ ಎರಡು ಕೇಳ್ತಾರೆ, 2 ಬರೆದ್ರೆ ಸಾಕು. ನೆಕ್ಸ್ಟ್ ಒಂದು ಹೇಳಬೇಕಾದ್ರೆ ಜಾಗತೀಕರಣಕ್ಕೆ ಸಹಾಯಕವಾದ 2 ಅಂಶಗಳು ಅಂತ ಇದೆ. ಸೊ 2 ಅಂಶಗಳು ಯಾವುವು ಅಂತಂದರೆ ಮಾಹಿತಿ ಮತ್ತು ಸಂವಹನದ ಪ್ರಗತಿ ಮತ್ತು ಮಾಹಿತಿಗಳ ನಿರಂತರ ಹರಿವು. ಯಾವುದು? ಮಾಹಿತಿ ಮತ್ತು ಸಂವಹನದ ಪ್ರಗತಿ ಮತ್ತು ಮಾಹಿತಿಗಳ ನಿರಂತರ ಹರಿವು. ನೆಕ್ಸ್ಟ್ ಒಂದು ಹೇಳಬೇಕಾದ್ರೆ ಯಾವುದಾದರೂ 2 ಬಹುರಾಷ್ಟ್ರೀಯ ಕಂಪನಿಗಳನ್ನು ಹೆಸರಿಸಿ ಅಂತ ಇದೆ. ಪೆಪ್ಸಿ ಮತ್ತು ಕೋಕಾ ಕೋಲಾ. ಬಹುರಾಷ್ಟ್ರೀಯ ಕಂಪನಿಗಳಿಗೆ ಉದಾಹರಣೆ ಯಾವುದಿಲ್ಲಿ? ಪೆಪ್ಸಿ ಮತ್ತು ಕೋಕಾ ಕೋಲಾ. ನೆಕ್ಸ್ಟ್ ಒಂದು ಹೇಳಬೇಕಾದ್ರೆ ಜಾಗತಿಕ ದೃಷ್ಟಿಕೋನದ 2 ಅಂಶಗಳನ್ನು ತಿಳಿಸಿ ಅಂತ ಇದೆ. ಸೊ ಜಾಗತಿಕ ದೃಷ್ಟಿಕೋನದ 2 ಅಂಶಗಳು ಯಾವಂದರೆ ಜಾಗತಿಕ ಸಮುದಾಯ ಮತ್ತು ಜಾಗತಿಕ ಅನನ್ಯತೆ. ಯಾವುದು? ಜಾಗತಿಕ ಸಮುದಾಯ ಮತ್ತು ಜಾಗತಿಕ ಅನನ್ಯತೆ. ಅದೇ ರೀತಿ ನೆಕ್ಸ್ಟ್ ಒಂದು ಹೇಳಬೇಕಾದ್ರೆ ಆಂತರಿಕ ಮತ್ತು ಬಾಹ್ಯ ಮೂಲದ ಪರಿವರ್ತನೆಗಳನ್ನು ತಿಳಿಸಿ ಅಂತ ಇದೆ. ಆಂತರಿಕ ಮತ್ತು ಬಾಹ್ಯ ಮೂಲದ ಪರಿವರ್ತನೆಗಳು ಯಾವಂತಂದರೆ ಸಂಸ್ಕೃತಾನುಕರಣ ಅಂದರೆ ಆಂತರಿಕ ಮೂಲ. ಇದು ಯಾವುದು? ಸಂಸ್ಕೃತಾನುಕರಣ ಆಂತರಿಕ ಮೂಲ, ಪಾಶ್ಚಾತ್ಯೀಕರಣ ಬಾಹ್ಯ ಮೂಲ. ಆಂತರಿಕ ಮತ್ತು ಬಾಹ್ಯ ಮೂಲ ಯಾವುದಿಲ್ಲಿ? ಸಂಸ್ಕೃತಾನುಕರಣ, ಇನ್ನೊಂದು ಪಾಶ್ಚಾತ್ಯೀಕರಣ. ನೆಕ್ಸ್ಟ್ ಒನ್ ಯಾವುದಾದರೂ 2 ಅಂತಾರಾಷ್ಟ್ರೀಯ ಸರ್ಕಾರೇತರ ಸಂಘಟನೆಗಳನ್ನು ತಿಳಿಸಿ ಅಂತ ಇದೆ. ಸೊ ಸಂಘಟನೆಗಳು ಯಾವಂತಂದರೆ ಮೆಡಿಸನ್ ಸ್ಯಾನ್ ಫ್ರಂಟಿಯರ್ ಆ್ಯಂಡ್ ಗ್ರೀನ್ ಪೀಸ್ ಅಂತ ಕರಿತೀವಿ. ಸರ್ಕಾರೇತರ ಸಂಘಟನೆ ಯಾವುದಲ್ಲಿ? ಮೆಡಿಸನ್ ಸ್ಯಾನ್ ಫ್ರಂಟಿಯರ್ ಮತ್ತು ಗ್ರೀನ್ ಪೀಸ್ ಅಂತ ಕರಿತೀವಿ.
ನೆಕ್ಸ್ಟ್ ಒನ್ ನಾನು ಹೇಳ್ತಕ್ಕಂಥದ್ದು ಅಧ್ಯಾಯ 3 ಅಂತ ಇದೆ ನೋಡಿ. ಈ ಅಧ್ಯಾಯದಿಂದ 2 ಅಂಕದ ಒಂದು ಪ್ರಶ್ನೆ ಬರುತ್ತೆ. ಅಂದರೆ ಎಕ್ಸಾಮ್ನಲ್ಲಿ ನಾವು 2 ಅಂಕದ 5 ಪ್ರಶ್ನೆ ಬಿಡಿಸ್ಬೇಕಲ್ಲ, ಇಲ್ಲಿ ತನಕ ಹೇಳಿದ್ರಿಂದ 4 ಪ್ರಶ್ನೆಗಳಿಗೆ ಉತ್ತರ ಬಿಡಿಸಬಹುದು. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆಗೆ ಉತ್ತರ ಬಿಡಿಸಬೇಕಾದ್ರೆ ಇದೊಂದು ಅಧ್ಯಾಯ ಓದಿದರೆ ಸಾಕು. ಅದೇ ರೀತಿ ಈ ಅಧ್ಯಾಯದಿಂದ 1 ಅಂಕದ 3 ಪ್ರಶ್ನೆಗಳು ಬರುತ್ತೆ. ಅಂದರೆ ಒಟ್ಟಾರೆಯಾಗಿ ಎಷ್ಟಾಗುತ್ತೆ ಇಲ್ಲಿ, ಇವೇ ಕೆಲವೊಂದು ಪ್ರಶ್ನೆಗಳು 1 ಅಂಕಕ್ಕೆ ಬರ್ತಕ್ಕಂಥದ್ದು. ಸೊ ನಿಮಗೆ 2ರಿಂದ 3, 4 ಅಥವಾ 5 ಅಂಕಗಳನ್ನು ಸಹ ನೀವು ಪಡಿಬಹುದು. ಹಾಗಾದರೆ ಕ್ವಶನ್ ನಂಬರ್ 1 ನೋಡ್ತಾ ಇರ್ಬೋದು. ನಿಶ್ಚಯಾತ್ಮಕ ಕ್ರಿಯೆಯ ಅರ್ಥವನ್ನು ತಿಳಿಸಿ ಅಂತ ಇದೆ. ಸೊ ನಿಶ್ಚಯಾತ್ಮಕ ಕ್ರಿಯೆ ಅಂತಂದರೆ, ನಿಶ್ಚಯಾತ್ಮಕ ಕ್ರಿಯೆಯು ಜಾತಿ, ಮತ, ಧರ್ಮ ಮತ್ತು ಲಿಂಗಗಳನ್ನು ಪರಿಗಣಿಸಿ ಉದ್ಯೋಗ, ಶಿಕ್ಷಣ ಮತ್ತು ವ್ಯಾಪಾರ ಕ್ಷೇತ್ರಗಳಲ್ಲಿ ಸೂಕ್ತ ಪ್ರಾತಿನಿಧ್ಯವಿರದ ಸಮೂಹಕ್ಕೆ ಲಾಭವಾಗುವಂತೆ ರೂಪಿಸಲಾಗುವ ನೀತಿಗಳನ್ನು ಸೂಚಿಸುತ್ತದೆ. ಸರಿಯಾಗಿ ನೆನಪಿಟ್ಕೊಳ್ಳಿ. ಜಾತಿ, ಮತ ಮತ್ತು ಲಿಂಗಗಳನ್ನು ಪರಿಗಣಿಸದೆ ಉದ್ಯೋಗ, ಶಿಕ್ಷಣ ಮತ್ತು ವ್ಯಾಪಾರ ಕ್ಷೇತ್ರಗಳಲ್ಲಿ ಸೂಕ್ತ ಪ್ರಾತಿನಿಧ್ಯವಿರದ ಸಮೂಹಕ್ಕೆ ಲಭ್ಯವಾಗುವಂತೆ ರೂಪಿಸಲಾಗುವ ನೀತಿಗಳನ್ನು ಸೂಚಿಸುತ್ತದೆ. ನೆಕ್ಸ್ಟ್ ಒನ್, ಮಹಿಳಾ ಸಬಲೀಕರಣ ಎಂದರೇನು ಅಂತ ಇದೆ. ಸೊ ನಿಘಂಟಿನ ಪ್ರಕಾರ ಅಧಿಕಾರ ನೀಡುವುದು ಎಂದು ಅರ್ಥವಾಗುತ್ತದೆ. ಏನಾಗುತ್ತೆ ಇಲ್ಲಿ, ಅಧಿಕಾರ ನೀಡುವುದು ಎಂಬುದು ಸಬಲೀಕರಣದ ವಿವರಣೆಯಾಗಿದೆ. ಆದ್ದರಿಂದ ಸಬಲೀಕರಣವು ಮಹಿಳೆಯರಿಗೆ ಅಧಿಕಾರ ನೀಡಿ ಅವರನ್ನು ಸಬಲರನ್ನಾಗಿಸುವುದನ್ನು ಸೂಚಿಸುತ್ತದೆ. ಸಬಲೀಕರಣದ ಅರ್ಥವು ವಿವಿಧ ವರ್ಗಗಳಿಗೆ ಸೇರಿದ ಮಹಿಳೆಯರಿಗೆ ವಿವಿಧ ಅರ್ಥಗಳನ್ನು ಸೂಚಿಸುತ್ತದೆ. ಅಂದರೆ ಸಿಂಪಲ್ ಆಗಿ ಹೇಳಬೇಕಾದ್ರೆ ಸಬಲೀಕರಣವು ಮಹಿಳೆಯರಿಗೆ ಅಧಿಕಾರ ನೀಡಿ ಅವರನ್ನು ಸಬಲರಾಗುವುದನ್ನು ಸೂಚಿಸುತ್ತದೆ. ಇಷ್ಟು ಬರೆದ್ರೆ ಸಾಕು. ನೆಕ್ಸ್ಟ್ ಒನ್, ನಬಾರ್ಡನ್ನು ವಿಸ್ತರಿಸಿ ಅಂತಿದೆ. ಸೊ ಏನಾಗುತ್ತೆ ಅಂತ ನೋಡ್ತಾ ಹೋಗೋಣ. ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಶಿವರಾಮನ್ ಸಮಿತಿಯವರ ಪ್ರಕಾರ 1982ರಲ್ಲಿ ಇದು ಸ್ಥಾಪನೆಯಾಗಿತ್ತು. ಯಾವ ಬ್ಯಾಂಕು? ನಬಾರ್ಡ್ ಬ್ಯಾಂಕ್, ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಅಂತೀವಿ. ನೆಕ್ಸ್ಟ್ ನೋಡಬೇಕಾದ್ರೆ ಸ್ವಸಹಾಯ ಸಂಘಗಳು ಎಂದರೇನು ಅಂತ ಇದೆ. ಸೊ ಸ್ವಸಹಾಯ ಸಂಘಗಳು ಅಂತಂದರೆ ಸಮಾನ ಸಾಮಾಜಿಕ ಆರ್ಥಿಕ ಹಿನ್ನೆಲೆ ಹೊಂದಿದ, ನಿಯಮಿತವಾಗಿ ತುರ್ತು ಸ್ಥಿತಿಗಳಿಗಾಗಿ ನಿಗದಿತ ಮೊತ್ತವನ್ನು ಉಳಿಸಲು ಸಹಮತ ಹೊಂದಿದ ಮತ್ತು ಪರಸ್ಪರ ನೆರವಿನಿಂದ ತಮ್ಮ ತುರ್ತು ಅಗತ್ಯಗಳನ್ನು ಪೂರೈಸಿಕೊಳ್ಳುವ ಸಣ್ಣ ಉದ್ದಿಮೆದಾರರ ಸಮೂಹವೇ ಸ್ವಸಹಾಯ ಸಂಘವಾಗಿದೆ. ಅಂದರೆ ಸಿಂಪಲ್ ಆಗಿ ಹೇಳಬೇಕಾದ್ರೆ ತುರ್ತು ಪರಿಸ್ಥಿತಿಯಲ್ಲಿ ನಿಗದಿತ ಮೊತ್ತವನ್ನು ಉಳಿಸಲು ಪರಸ್ಪರ ನೆರವಿನೊಂದಿಗೆ ಅಗತ್ಯಗಳನ್ನು ಪೂರೈಸಿಕೊಳ್ಳಲು ಸಣ್ಣ ಉದ್ದಿಮೆದಾರರ ಸಮೂಹಕ್ಕೆ ಏನಂತೀವಿ? ಸ್ವಸಹಾಯ ಸಂಘಗಳು ಅಂತೀವಿ. ನೆಕ್ಸ್ಟ್ ಒನ್, ಸೂಕ್ಷ್ಮ ಹಣಕಾಸು ಎಂದರೇನು ಅಂತ ಇದೆ. ಸೊ ಸೂಕ್ಷ್ಮ ಹಣಕಾಸು ಎಂದರೆ ಬಡವರು ಮತ್ತು ಅಲ್ಲಿ ಆದಾಯ ಹೊಂದಿರುವವರಿಗೆ ಉಳಿತಾಯ ಖಾತೆ, ವಿಮೆ ಮತ್ತು ಸಾಲ ಮುಂತಾದ ಆರ್ಥಿಕ ಸೇವೆಗಳನ್ನು ಒದಗಿಸಿ ಅವರು ತಮ್ಮ ಆದಾಯವನ್ನು ಹೆಚ್ಚಿಸಿಕೊಳ್ಳಲು ಮತ್ತು ತಮ್ಮ ಜೀವನ ಮಟ್ಟವನ್ನು ಉತ್ತಮಪಡಿಸಿಕೊಳ್ಳಲು ನೆರವಾಗುವುದೇ ಸೂಕ್ಷ್ಮ ಹಣಕಾಸಿನ ಅರ್ಥವಾಗಿದೆ. ಸಿಂಪಲ್ ನೆನಪಿಟ್ಕೊಳ್ಳಿ. ಬಡವರು ಮತ್ತು ಅಲ್ಲಿ ಆದಾಯ ಹೊಂದಿರುವವರಿಗೆ ಉಳಿತಾಯ ಖಾತೆ, ವಿಮೆ, ಸಾಲ ಮುಂತಾದ ಸೇವೆ ಒದಗಿಸಿ ತಮ್ಮ ಆದಾಯ ಹೆಚ್ಚಿಸಿಕೊಳ್ಳಲು ಜೀವನ ಮಟ್ಟ ಉತ್ತಮಪಡಿಸಿಕೊಳ್ಳಲು ನೆರವಾಗುವುದಕ್ಕೆ ಏನಂತಾರೆ? ಸೂಕ್ಷ್ಮ ಹಣಕಾಸು. ನೆಕ್ಸ್ಟ್ ಒನ್ ನೋಡಬೇಕಾದ್ರೆ ಸ್ತ್ರೀ ಶಕ್ತಿ ಎಂದರೇನು ಅಂತ ಇದೆ. ಸೊ 2001ರಲ್ಲಿ ಚಾಲನೆಗೊಂಡ ಈ ಕಾರ್ಯಕ್ರಮವು ರಾಜ್ಯದಾದ್ಯಂತ ಗ್ರಾಮೀಣ ಮಹಿಳೆಯರ ಸಬಲೀಕರಣಕ್ಕಾಗಿ ಅವರನ್ನು ಸ್ವಾವಲಂಬನೆಗೊಳಿಸುವ ಕಾರ್ಯಕ್ರಮವನ್ನು ಸ್ತ್ರೀ ಶಕ್ತಿ ಎನ್ನುತ್ತೇವೆ. ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಳಿ. ಗ್ರಾಮೀಣ ಮಹಿಳೆಯರ ಸಬಲೀಕರಣಕ್ಕಾಗಿ ಮತ್ತು ಅವರನ್ನು ಸ್ವಾವಲಂಬಗೊಳಿಸುವ ಕಾರ್ಯಕ್ರಮವನ್ನು ಸ್ತ್ರೀ ಶಕ್ತಿ ಎನ್ನುತ್ತೇವೆ. ನೆಕ್ಸ್ಟ್ ಒನ್, ಸ್ತ್ರೀ ಶಕ್ತಿ 2 ಉದ್ದೇಶಗಳನ್ನು ತಿಳಿಸಿ ಅಂತ ಇದೆ. ಸೊ ಇದಕ್ಕಿಂತ ಮುಂಚೆ ಮೇಲೆ ನೋಡಿದ್ವಲ್ಲ, ಅದೇ ಬರೀತಕ್ಕಂಥದ್ದು 2 ಉದ್ದೇಶ ಅಂದರೆ ಸಬಲೀಕರಣ, ಇನ್ನೊಂದು ಸ್ವಾವಲಂಬನೆ. ಸಬಲೀಕರಣ ಇನ್ನೊಂದು ಪಾಯಿಂಟ್ ಏನಾಗುತ್ತೆ ಅಲ್ಲಿ? ಸ್ವಾವಲಂಬನೆ. ನೆಕ್ಸ್ಟ್ ಒನ್, ಸ್ವಸಹಾಯ ಸಂಘಗಳ ಮೂಲಕ ಸಾಲ ಪಡೆಯುವುದರ 2 ಅನುಕೂಲಗಳನ್ನು ತಿಳಿಸಿ ಅಂತ ಇದೆ. ಸೊ ಸ್ವಸಹಾಯ ಸಂಘ ಮೂಲಕ ಸಾಲ ಪಡೆಯುವುದರ 2 ಅನುಕೂಲಗಳು ಯಾವಂತಂದರೆ ಆರ್ಥಿಕ ನಿರ್ವಹಣೆಯ ಕೌಶಲ್ಯದ ಹೆಚ್ಚಳ ಮತ್ತು ಆರ್ಥಿಕ ಅಗತ್ಯಗಳ ಪೂರೈಕೆ. ನೆನ್ಪಿಟ್ಕೊಳ್ಳಿ, ಆರ್ಥಿಕ ನಿರ್ವಹಣೆಯ ಕೌಶಲ್ಯದ ಹೆಚ್ಚಳ ಮತ್ತು ಆರ್ಥಿಕ ಅಗತ್ಯಗಳ ಪೂರೈಕೆ ಅಂತ ಕರಿತೀವಿ. ನಾನು ಇಲ್ಲಿವರೆಗೂ ನಿಮ್ಗೆ ಹೇಳ್ಕೊಟ್ನಲ್ಲ, ಇಷ್ಟು ಓದಿದರೆ ನೀವಿಲ್ಲಿ 2 ಅಂಕದ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬಿಡಿಸ್ಬಹುದು ಆ್ಯಸ್ ಪರ್ ಬ್ಲೂ ಪ್ರಿಂಟ್. ಯಾಕಂದರೆ ಅರ್ಥಶಾಸ್ತ್ರ ಮತ್ತು ಇನ್ನೂ ಕೆಲವು ವಿಷಯಗಳನ್ನು ನಾವು ನೋಡಿದಾಗ ಎಲ್ಲವೂ ಬ್ಲೂ ಪ್ರಿಂಟ್ ಪ್ರಕಾರನೇ ಬಂದಿರತಕ್ಕಂಥದ್ದು. ಆ ರೀತಿ ಏನಾದರೂ ಒಂದು ಪ್ರಶ್ನೆ ಹೆಚ್ಚು ಕಡಿಮೆ ಆಗಬಹುದಾದರೆ ಎಲ್ಲ ಪ್ರಶ್ನೆಗಳು ಬ್ಲೂ ಪ್ರಿಂಟ್ ಪ್ರಕಾರನೇ ಬರ್ತಕ್ಕಂಥದ್ದು. ಹಾಗಾದರೆ ಇವಾಗ ನೀವೇ ನೋಡಿದ್ರಲ್ಲ, ಅಧ್ಯಾಯ 5, ಅಧ್ಯಾಯ 8 ಮತ್ತು 3ನೇ ಅಧ್ಯಾಯ, ಈ 3 ಅಧ್ಯಾಯಗಳಿಂದ ಒಟ್ಟು 2 ಅಂಕದ 5 ಪ್ರಶ್ನೆಗಳು ಬರ್ತಕ್ಕಂಥದ್ದು. ಇವುಗಳಿಗೆ ಹೊರತುಪಡಿಸಿ 1, 2, 3, 6, 7
ಈ ಅಧ್ಯಾಯಗಳಿಂದ ಸಹ 2 ಅಂಕದ ಪ್ರಶ್ನೆಗಳಿವೆ. ಅಷ್ಟು ಅಧ್ಯಾಯ ಓದದೇ ಇದ್ದರೂ ಪರವಾಗಿಲ್ಲ, ಬೇರೆ ಯಾವುದಾದ್ರೂ ಅಧ್ಯಾಯದಿಂದ 5 ಅಂಕದ 10 ಅಂಕದ ಪ್ರಶ್ನೆ ಓದಿರ್ತೀರಲ್ಲ, ಅದು ನಿಮಗೆ 2 ಅಂಕಕ್ಕೆ ಸಹಾಯಕಾರಿಯಾಗುತ್ತೆ. ಅಂದರೆ ಇವಾಗ ಓದಿರ್ತಕ್ಕಂಥದ್ರಿಂದ 5 ಪ್ರಶ್ನೆಗಳಿಗೆ ಉತ್ತರ ಬಿಡಿಸಬಹುದು. ನೀವು ಬಿಡಿಸಬೇಕಾಗಿದ್ದು 5 ಪ್ರಶ್ನೆಗಳಿಗೆ, ಅದರಿಂದ 10 ಅಂಕ ಪಡಿತಕ್ಕಂಥದ್ದು. ಸೊ ಇಲ್ಲಿವರೆಗೂ ತಿಳಿಸಿರ್ತಕ್ಕಂಥ ನಿಮಗೆ ಅರ್ಥ ಆಗಿರ್ಬೋದು ಅನ್ಕೋತೀನಿ. ಅರ್ಥ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ.